ಮಂಡ್ಯದಲ್ಲಿ ಹಳೆ ದೋಸ್ತಿಗಳ ಕುಸ್ತಿಗೆ ವೇದಿಕೆ ಸಿದ್ಧವಾಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಎಂಟ್ರಿ ಆದರೆ ಚಲುವರಾಯಸ್ವಾಮಿ ಸ್ಪರ್ಧೆ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಹಳೆ ದೋಸ್ತಿಗಳ ಹೊಸ ಕುಸ್ತಿ. ಒಂದು ಕಾಲದಲ್ಲಿ ಹಳೆ ದೋಸ್ತಿಗಳು ಇವರೆಲ್ಲರೂ ಕೂಡ ಈಗ ಹೊಸ ಕುಸ್ತಿಯನ್ನು ಆರಂಭ ಮಾಡುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಕುಮಾರಸ್ವಾಮಿ ಏನಾದರೂ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರ ಎದುರಾಳಿಯಾಗಿ ಚಲುವರಾಯಸ್ವಾಮಿಯನ್ನು ನಿಲ್ಲಿಸೋದಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ನಡೆಸ್ತಾ ಇದೆ. ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದಾದರೆ ನೀವು ಸ್ಪರ್ಧೆ ಮಾಡಲೇಬೇಕು. HDK ಒಂದು ವೇಳೆ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಆಗ ಮಂಡ್ಯ ಶಾಸಕರು ಸೂಚಿಸುವಂತಹ ಬೇರೆ ಅಭ್ಯರ್ಥಿಯನ್ನು ನಿಲ್ಲಿಸೋಣ ಅಂತ ಚಲುವರಾಯಸ್ವಾಮಿ ಜೊತೆ ಒಂದು ಸುತ್ತು ಈಗಾಗಲೇ CM DCM ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಎದುರಾಳಿ ಯಾರು ಅನ್ನೋದ್ರ ಮೇಲೆ ಸ್ಪರ್ಧಿಗಳು ಕೂಡ ನಿರ್ಧಾರ ಆಗುತ್ತೆ. ಈಗ ಕುಮಾರಸ್ವಾಮಿ ಅಂತ ಅಭ್ಯರ್ಥಿ 2 ಬಾರಿ ಮುಖ್ಯಮಂತ್ರಿ ಆದಂಥವ್ರು ಬಂದು ನಿಂತರೆ ಅವರನ್ನು ಎದುರಿಸೋದಕ್ಕೆ ಶಕ್ತಿ ತಾಕತ್ತು ಎಲ್ಲ ಇರ್ತಕ್ಕಂಥ ವ್ಯಕ್ತಿ ಬೇಕಲ್ಲ. ಇರ್ಬೋದು ಚಲುವರಾಯಸ್ವಾಮಿ ಅವರು ಈಗ ಮಂತ್ರಿಗಳು, ಆದರೆ ಪಕ್ಷ ಹೇಳಿದರೆ, ಹೈಕಮಾಂಡ್ ಹೇಳಿದರೆ ಮಂತ್ರಿ ಆದರೂ ಕೂಡ ಪರವಾಗಿಲ್ಲ, ಅವರನ್ನು ಸ್ಪರ್ಧೆ ಮಾಡಿಸೋದಕ್ಕೆ ಈಗಾಗಲೇ ಒಂದು ಸುತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಈಗ ನಿರ್ಧಾರ ಮಾಡಿದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಈಗ ಒಂದು ವೇಳೆ ಕುಮಾರಸ್ವಾಮಿ ಏನಾದರೂ ಮಂಡ್ಯಕ್ಕೆ ಎಂಟ್ರಿ ಆದರೆ ಸಹಜವಾಗಿ ಅವ್ರನ್ನ ಎದುರಿಸಬಲ್ಲಂತಹ ಅಭ್ಯರ್ಥಿ ಬೇಕೇ ಬೇಕಾಗ್ತಾರೆ. ಆಗ ಚಲುವರಾಯಸ್ವಾಮಿ ಫಿಕ್ಸಾ? ಇದಕ್ಕೆ ಚಲುವರಾಯಸ್ವಾಮಿ ಒಪ್ಕೊಂಡಿದ್ದಾರಾ? ಏನು ನಡೀತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ ಈ ವಿಚಾರವಾಗಿ ಮಾತುಕತೆ? ಅರವಿಂದ್, ಮಂಡ್ಯದ ವಿಚಾರದಲ್ಲಿ ಕಾಂಗ್ರೆಸ್ಗೆ ಇದುವರೆಗೊಂದು ಸ್ಪಷ್ಟತೆ ಸಿಕ್ಕದಂತೆ ಇಲ್ಲ. ಒಂದು ಕಡೆ ಸುಮಲತಾ ಅವರ ಹೆಸರು ಕೇಳಿ ಬಂದಿತ್ತು. ಅಕಸ್ಮಾತ್ ಅವರಿಗೆ ಅಲ್ಲಿ ಟಿಕೆಟ್ ಸಿಗತಾ ಇದ್ರೆ, ಇಂಡಿಪೆಂಡೆಂಟ್ ಆಗೋದಿದ್ರೆ ಕಾಂಗ್ರೆಸ್ಗೆ ಕರ್ಕೊಂಡು ಬಂದರೆ ಹೇಗೆ ಅನ್ನುವಂಥದ್ದು ಕೆಲವು ನಾಯಕರ ವಾದವಾಗಿತ್ತು. ಜೊತೆಗೆ ಮಾಜಿ ಸಂಸದೆ ರಮ್ಯಾ ಅವ್ರನ್ನ ಮತ್ತೆ ಏನಾದರೂ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಆಗುತ್ತಾ ಅನ್ನುವಂಥ ಮಾತು ಕೂಡ ಚರ್ಚೆ ನಡೆದಿತ್ತು. ಇದೆಲ್ಲದರ ಮಧ್ಯೆ ಮಂಡ್ಯದ ಬಹುತೇಕ ಕಾಂಗ್ರೆಸ್ ಶಾಸಕರುಗಳು ಸೇರಿ ಸ್ಥಳೀಯರೇ ಆಗಿರುವಂಥ ಕಾಂಟ್ರಾಕ್ಟರ್ ಒಬ್ಬರನ್ನ ರೆಡಿ ಮಾಡಿದ್ದಾರೆ. ಅವರೇ ಈ ಬಾರಿಯ ಲೋಕಸಭೆಗೆ ಅಭ್ಯರ್ಥಿ ಅನ್ನುವಂಥ ಮಾತು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಆ ಅಭ್ಯರ್ಥಿ ಆಗಬಹುದಾದಂಥ ಅವರು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ನಾನು ಸ್ಪರ್ಧೆ ಮಾಡಲ್ಲ, ಅವ್ರು ಬಿಟ್ಟು ಬೇರೆ ಯಾರೇ ಸ್ಪರ್ಧೆ ಮಾಡಿದ್ರು ಬೇಕಾದ್ರೆ ನಾನು ಸ್ಪರ್ಧೆ ಮಾಡಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಮಂಡ್ಯದ ಬಹುತೇಕ ಕಾಂಗ್ರೆಸ್ ಶಾಸಕರ ಆಯ್ಕೆಯಾಗಿರುವಂಥ ಅಭ್ಯರ್ಥಿ. ಆದರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ನೆಕ್ಸ್ಟ್ ಏನು ಅನ್ನುವಂಥ ಪ್ರಶ್ನೆಯೂ ಬರುತ್ತೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಚಲುವರಾಯಸ್ವಾಮಿ ಅವರೇ ಸ್ಪರ್ಧೆ ಮಾಡಲಿ ಅನ್ನುವಂತಹ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಸಚಿವರ ಸ್ಪರ್ಧೆ ಅನಿವಾರ್ಯ ಆಗಬಹುದು ಅನ್ನುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ದೊಡ್ಡ ಮಟ್ಟಿಗಿನ ಜಿದ್ದಾಜಿದ್ದಿ ಆದರೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಫೈಟ್ ಮಾಡುವಂಥ ನಾಯಕರಾಗಿರಬೇಕು. ಅದು ಹಾಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿರುವಂತಹ ಚಲುವರಾಯಸ್ವಾಮಿ ಅವರೇ ನಿಲ್ಲಿಲಿ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿರುವಂಥ ಚರ್ಚೆ ಅನ್ನುವಂಥದ್ದು. ಈ ವಿಚಾರವನ್ನ ಚಲುವರಾಯಸ್ವಾಮಿ ಅವರ ಗಮನಕ್ಕೂ ತರಲಾಗಿದೆ ಅನ್ನುವಂಥ ಮಾತು ಕೂಡ ಬರ್ತಾ ಇದೆ. ಅಕಸ್ಮಾತ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡದೇ ಇದ್ರೆ ಅಭ್ಯರ್ಥಿ ಬದಲಾದರೂ ಆಗಬಹುದು. ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದಾದ್ರೆ ಚಲುವರಾಯಸ್ವಾಮಿ ಅವರ ಸ್ಪರ್ಧೆಯೂ ಕೂಡ ಅನಿವಾರ್ಯ ಆಗುತ್ತೆ ಕಾಂಗ್ರೆಸ್ ಇಂದ ಅನ್ನುವಂಥ ಮಾತು ಕಾಂಗ್ರೆಸ್ ಪಾಳ್ಯದಿಂದಲೇ ಕೇಳಿ ಬರ್ತಾ ಇರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್.